ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ಸುವರ್ಣ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹೆಸರೇ ಹೇಳೋ ಹಾಗೆ ಯುಗದ ಆದಿ, ಸೃಷ್ಟಿಯ ಆರಂಭ ಅಂತ ದೊಡ್ಡೋರು ಹೇಳ್ತಾರೆ. ಜೊತೆಗೆ ಬ್ರಹ್ಮದೇವನು ಕೂಡ ತನ್ನ ಸೃಷ್ಟಿ ಕ್ರಿಯೆಯನ್ನ ಇವತ್ತಿನ ದಿನವೇ ಆರಂಭಿಸಿದ ಅಂತಲೂ ಹೇಳ್ತಾರೆ. ವೀಕ್ಷಕರೇ, ಇವತ್ತಿನ ನಮ್ಮ ಜೀವನ ಶೈಲಿಯಲ್ಲಿ ಮಕ್ಕಳಿಗೆ ಯಾವ ಥರದ ಆಹಾರವನ್ನು ಕೊಡಬೇಕು, ಯಾವ ಥರದ ಆಹಾರವನ್ನು ಕೊಡಬಾರ್ದು, ಮಕ್ಕಳಿಗೆ ಕೊಡೋ ಆಹಾರದಲ್ಲಿ ಯಾವ ಥರ ಮುಂಜಾಗ್ರತೆ ವಹಿಸಬೇಕು, ಇದು ಎಲ್ಲ ಅಮ್ಮಂದ್ರಿಗೆ ಕಾಡೋ ಪ್ರಶ್ನೆ. ಈ ಸಮಸ್ತ ತಾಯಂದ್ರ ಆತಂಕವನ್ನು ದೂರ ಮಾಡೋದಕ್ಕೆ, ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಮೊದಲನೇದಾಗಿ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೇನು? ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿನ್ನೋದು ನಮ್ಗೆಲ್ರಿಗೂ ಗೊತ್ತು. ಜೀವನದಲ್ಲಿ ಬರೋ ಸಿಹಿ ಕಹಿಗಳನ್ನು ಕೂಡ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಸಂಕೇತ ಅದು ಅಂತ ನನಗೆ ಗೊತ್ತಿರೋದು. ಅದಕ್ಕೆ ವೈಜ್ಞಾನಿಕ ಕಾರಣ ನೀವೇನು ಕೊಡ್ತೀರಾ ಡಾಕ್ಟರ್? ತುಂಬ ಒಳ್ಳೆ ಪ್ರಶ್ನೆ. ಈ ಬೇಸಿಗೆ ಕಾಲದಲ್ಲಿ ನಮಗೆ ಎನರ್ಜಿ ಜಾಸ್ತಿ ಬೇಕಲ್ವಾ? ಸೊ ಅದಕ್ಕೋಸ್ಕರ ಬೆಲ್ಲ ತಿಂದಿದ್ರೆ ಬೆಲ್ಲಲ್ಲಿ ಅಯರ್ನ್ ಅಂತ ಒಂದು ಅಂಶ ಇರುತ್ತೆ. ಅಯರ್ನಿಂದ ರಕ್ತದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆ ಬೇವು ತಿಂದಿದ್ರೆ ಬೇವು ಅಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಅಂತ ನಾವು ಹೇಳ್ತೀವಿ. ಅಂದರೆ ನಮಗೆ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಅದೆಲ್ಲ ಬರಬಾರ್ದು ಅಂತ, ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಬೇಕು ಅಂತ ಬೇವು ತಿಂತೀವಿ. ಈ ಕಾಂಬಿನೇಷನ್ ಒಟ್ಟಿಗೆ ತಿಂದಿದ್ರೆ ಇನ್ನೂ ಜಾಸ್ತಿ ಇಮ್ಯುನಿಟಿ ಮತ್ತು ಶಕ್ತಿ ಬರುತ್ತೆ ದೇಹಕ್ಕೆ. ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ ಬೇವು ಬೆಲ್ಲ? ಎಷ್ಟು ಚೆನ್ನಾಗಿ ನಮ್ಮ ಹಿರಿಯವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಡಾಕ್ಟರ್, ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದು ಎಂಥ ಸಂತೋಷದ ವಿಷಯ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಂಥ ಒಂದು ಒಳ್ಳೆ ವಿಷಯದೊಂದಿಗೆ ಶುರು ಮಾಡ್ತಾ ಇದ್ದೀವಿ. ಅದು ನಂಗೆ ಇನ್ನಷ್ಟು ಸಂತೋಷ ಆಗ್ತಾ ಇದೆ. ಡಾಕ್ಟರ್, ಇಂಥ ವಿಷಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ನಮ್ಮ ಇಂದಿನ ಸಂಚಿಕೆಗೆ ನಿಮಗೆ ಸ್ವಾಗತ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಮೊದಲನೇದಾಗಿ ನೀವು ಸ್ವಲ್ಪ ಬೇವು ಬೆಲ್ಲ ತಗೊಳ್ಳಿ, ಆಮೇಲೆ ನಮ್ಮ ಸಂಚಿಕೆ ಶುರು ಮಾಡೋಣ. ತುಂಬ ಸಂತೋಷ. ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಂತೂ ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಅಮ್ಮಂದ್ರಿಗೂ ಮಕ್ಕಳಿಗೆ ಯಾವ ಥರದ ಊಟ ಕೊಡೋದು ಅನ್ನೋದೇ ದೊಡ್ಡ ಸಮಸ್ಯೆ. ಯಾಕೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳ ಆಹಾರ ಕ್ರಮದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬೇಕಾಗಿದೆ? ನೋಡಿಮ್ಮ, ಇವತ್ತಿನ ಮಕ್ಕಳದು ಜೀವನ ಶೈಲಿ ಪೂರ್ತಿಯಾಗಿ ಬದಲಾವಣೆ ಆಗಿದೆ. ಅವ್ರದ್ದು ಆಟ ತಗೊಳ್ಳಿ. ನಮ್ಮ ಕಾಲದಲ್ಲಿ ಆಟ ಅಂದರೆ ನಾವು ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮಕ್ಕಳು ಟ್ಯೂಷನಿಂದ ಬರ್ತಾರೆ, ಸ್ಕೂಲಿಂದ ಬರ್ತಾರೆ, ತುಂಬ ಓದೋದಿರುತ್ತೆ, ಆಮೇಲೆ ಐಪ್ಯಾಡ್ ಮುಂದೆ, ಟಿ ವಿ ಮುಂದೆ, ಸ್ಕ್ರೀನ್ ಮುಂದೆ ಕೂತಿರ್ತಾರೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ. ಎರಡನೇದು, ಹೊರಗಡೆ ಹೋಗಬೇಕಂದ್ರೆ ನಮ್ಮ ಟೈಮಲ್ಲಿ ನಾವು ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಅದೆಲ್ಲ ಹೋಗ್ತಾ ಇದ್ದೀವಲ್ವ. ಇವಾಗ ಅದು ಏನಂತನೂ ಗೊತ್ತಿಲ್ಲ ಅವ್ರಿಗೆ. ಅವರೆಲ್ಲ ಮಾಲ್ ಕಲ್ಚರ್, ಬರೀ ಮಾಲ್ಸ್ಗೆ ಹೋಗ್ತಾರೆ. ಅಲ್ಲಿ ಓನ್ಲಿ ಫಾಸ್ಟ್ ಫುಡ್ ಐಟಮ್ಸ್ ಇರುತ್ತೆ. ಅದು ತುಂಬ ಆಕರ್ಷಣವಾಗಿ ಇರುತ್ತೆ ಅಲ್ವಾ? ಸೊ ಅದನ್ನು ಇಷ್ಟಪಡ್ತಾರೆ ಅವರು. ನಮ್ಮ ಕಾಲದಲ್ಲಿ ನಾವು ಥಾಲಿ ಮೀಲ್ಸ್ ಅದೆಲ್ಲ ತಿಂತಾ ಇದ್ದೀವಿ. ಇವಾಗ ಬರೀ ಫಾಸ್ಟ್ ಫುಡ್, ಜಂಕ್ ಫುಡ್. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಮಕ್ಕಳದು ಆಹಾರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಯೋಚನೆ ಮಾಡಬೇಕು. ಎಕ್ಸಾಕ್ಟ್ಲಿ ಡಾಕ್ಟರ್. ಹಾಗಾದರೆ ಮಕ್ಕಳಿಗೆ ಯಾವ ಥರದ ಆಹಾರ ತುಂಬ ಒಳ್ಳೆಯದು, ಯಾವ ಥರದ ಆಹಾರವನ್ನು ಅವ್ರಿಗೆ ನಾವು ಕೊಡಬೇಕಾಗತ್ತೆ? ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಇವಾಗ US ಅಲ್ಲಿ ತುಂಬ ರಿಸರ್ಚ್ ಇದರ ಬಗ್ಗೆ ಮಾಡಿದ್ದಾರೆ. ಆ್ಯಂಡ್ ಒಂದು ಕಾನ್ಸೆಪ್ಟ್, ಚೂಸ್ ಮೈ ಪ್ಲೇಟ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಅಂದರೆ ನಮ್ಮ ತಟ್ಟೆ ಮುಂದೆ ಏನೇನು ಐಟಮ್ಸ್ ಇರಬೇಕು, ಲಂಚ್ ಬಾಕ್ಸಲ್ಲಿ ಏನು ಐಟಮ್ಸ್ ಪ್ಯಾಕ್ ಮಾಡಬೇಕು ಅಂತ ನಾವು ಸ್ವಲ್ಪ ನೋಡೋಣ. 5 ಐಟಮ್ಸ್ ಇರಲೇಬೇಕು. ಓಕೆ, ಸೊ ಅರ್ಧ ತಟ್ಟೆ ನಮ್ಮದು ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು. ಇನ್ನೂ ಅರ್ಧ ತಟ್ಟೆಯಲ್ಲಿ ಕಾಲು ಭಾಗ ಧಾನ್ಯ, ಅಂದರೆ ಈ ಅಕ್ಕಿ, ಗೋಧಿ, ರಾಗಿ, ಜೋಳ ಅದೆಲ್ಲ. ಕಾಲು ಭಾಗ ಪ್ರೋಟೀನ್ ಅಂಶ ಇರಬೇಕು, ಅಂದರೆ ಕಾಳು, ಬೇಳೆ, ಆ ಥರ ಐಟಮ್ಸ್. ಆ್ಯಂಡ್ ಮಿಕ್ಕಿದ ಅರ್ಧ ಭಾಗ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. 5th ಐಟಮ್ ಏನಂದರೆ ಡೈರಿ ಐಟಮ್ ಅಂತ ನಾವು ಹೇಳ್ತೀವಿ. ಅಂದರೆ ಹಾಲು, ಮೊಸರು, ಪನ್ನೀರ್, ಚೀಸ್ ಆ ಥರ. ಸೊ ಈ 5 ಐಟಮ್ಸ್ ಈ ಪ್ರಪೋರ್ಷನ್ಸಲ್ಲಿ ಇದ್ದರೆ ಡೆಫಿನೆಟ್ ಆಗಿ ನಾವು ಹೆಲ್ತಿಯಾಗಿರ್ತೀವಿ. ಏನು ಸ್ಪೆಷಲ್ಟಿ ಇದ್ರದ್ದು ಅಂದರೆ ನಾಟ್ ಓನ್ಲಿ ಫಾರ್ ಚಿಲ್ಡ್ರನ್, ನಾವು ಕೂಡ ಈ ಥರ ತಿಂದಿದ್ರೆ ವಿ ವಿಲ್ ಡೆಫಿನೆಟ್ಲಿ ಬಿ ಹೆಲ್ತಿ. ಕೊಲೆಸ್ಟ್ರಾಲ್ ಲೆವೆಲ್ಸ್ ವಿಲ್ ಬಿ ಅಟ್ ಸ್ಟೇಬಲ್ ಆ ಥರ.
ಎಲ್ಲವೂ ಸಮನಾಗಿರ್ತಿತ್ತು, ದೇಹ ಸಮತೋಲನವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಹಕಾರಿಯಾಗ್ತಾ ಇತ್ತು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಖಂಡಿತ ಡಾಕ್ಟರ್, ಇವತ್ತಿನ ಸಂಚಿಕೆಯ ಉದ್ದೇಶವೇ ಅದು. ಓಕೆ, ಸೊ ಫಸ್ಟ್ ಐಟಮ್ ಧಾನ್ಯ ಅಂದರೆ ಗ್ರೇನ್ಸ್ ಅಂತ ನಾವು ಹೇಳ್ತೀವಿ. ತಟ್ಟೆಯಲ್ಲಿ ಅದು ಕಾಲು ಭಾಗ ಮಾತ್ರ ಇರಬೇಕು. ಸಾಮಾನ್ಯವಾಗಿ ನಾವು ತಟ್ಟೆ ಮುಂದೆ ಕೂತಿದ್ರೆ ಹೇಗಿರುತ್ತೆ ನಮ್ಮ ತಟ್ಟೆ, ಇಷ್ಟು ಅನ್ನ ನಾವು ಹಾಕ್ತೀವಿ, ಅದರಲ್ಲಿ ಸ್ವಲ್ಪ ತಿಳಿ ಸಾರು ಹಾಕ್ತೀವಿ. ಅದು ತಪ್ಪು. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಇರಬೇಕು ಅಂತ. ಕಾಲು ಭಾಗ ಮಾತ್ರ ಧಾನ್ಯ ಇರಬೇಕು. ರಾಗಿ ಮುದ್ದೆ ಇರಲಿ, ನಮ್ಮ ಚಪಾತಿ ಇರಲಿ, ಜೋಳದ ರೊಟ್ಟಿ ಇರಲಿ ಆರ್ ರೈಸ್, ಬರೀ ಕಾಲು ಭಾಗ ಇರಬೇಕು. ಅದರಲ್ಲಿ ನಾವು 50% ಅಂದರೆ ಅರ್ಧ ಅಂಶ ನಾವು ಹೋಲ್ ಗ್ರೇನ್ಸ್ ಯೂಸ್ ಮಾಡಬೇಕು. ಹೋಲ್ ಗ್ರೇನ್ಸ್ದು ಅರ್ಥ ಏನು? ಇವಾಗ ನಾವೆಲ್ಲ ಪಾಲಿಶ್ಡ್ ಗ್ರೇನ್ಸ್ ಯೂಸ್ ಮಾಡ್ತೀವಿ, ಅಂದರೆ ಬಿಳಿ ಅಕ್ಕಿ ಯೂಸ್ ಮಾಡ್ತೀವಿ. ಕೆಂಪಕ್ಕಿ ಇರುತ್ತಲ್ವ, ಡೈರೆಕ್ಟಾಗಿ ಫೀಲ್ಡಿಂದ ಬರೋದು, ಅದು ತುಂಬ ಒಳ್ಳೆಯದು. ಯಾಕೆ ಒಳ್ಳೆಯದು? ಯಾಕೆಂದರೆ ಅದ್ರದ್ದು ಔಟರ್ ಕವರಿಂಗ್ ಇರುತ್ತೆ, ಅದರಲ್ಲಿ ಜಾಸ್ತಿ ಫೈಬರ್, ಸತ್ವ, ನಾರ ಅಂತ ಹೇಳ್ತೀವಲ್ವ, ನಾರು ಸತ್ವ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ಆ ಐಟಮ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ವಿಟಮಿನ್ಸ್, ಎಸ್ಪೆಷಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಜಾಸ್ತಿಯಾಗಿ ಇರುತ್ತೆ. ಈ ಫೈಬರ್ ಮತ್ತು ವಿಟಮಿನ್ಸ್ ಯಾಕೆ ಬೇಕು ಬಾಡಿಗೆ? ಫೈಬರ್ ತಿಂದಿದ್ರೆ ಒಂಥರ ನಮಗೆ ಫುಲ್ನೆಸ್ ಇರುತ್ತೆ, ತಿಂದಿದ್ದ ಸಂತೋಷ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ವಾಂಟಿಟಿನೂ ಕಡಿಮೆ ತಿಂತೀವಿ, ಕರೆಕ್ಟ್ ಪ್ರಪೋರ್ಷನ್ಸಲ್ಲಿ ತಿಂತೀವಿ. ಆ ಸತ್ವ ಇಲ್ಲ ಅಂದರೆ ನಾವು ಜಾಸ್ತಿ ತಿನ್ನಬೇಕು ಅಂತ ಇಷ್ಟಪಡ್ತೀವಿ. ಸೊ ಕ್ವಾಂಟಿಟಿ ವೈಸ್ ವಿ ವಿಲ್ ಈಟ್ ಮೋರ್, ಅದೆಲ್ಲ ಕೊಬ್ಬಿನ ಅಂಶ ಆಗಿಬಿಡುತ್ತೆ. ಓಕೆ, ಸೊ ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಹೋಲ್ ಗ್ರೇನನ್ನು ತಿನ್ನಬೇಕು. ಎರಡನೇದು ವಿಟಮಿನ್ಸ್ ಯಾಕೆ ಇಂಪಾರ್ಟೆಂಟ್? ಯಾಕೆಂದರೆ ಬಾಡಿಯಲ್ಲಿ ಭಾಳಷ್ಟು ಫಂಕ್ಷನ್ಸ್ ಇರುತ್ತೆ. ನಮ್ಮದು ಮೆದುಳದು ಫಂಕ್ಷನ್, ಹಾರ್ಟ್ದು ಫಂಕ್ಷನ್, ಅದೆಲ್ಲ ಈ ಸಣ್ಣ ಪುಟ್ಟ ವಿಟಮಿನ್ಸಿಂದ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವು ತಿನ್ನಬೇಕು. ಸೊ ನಮ್ಮ ಮನೆಯಲ್ಲಿ ಯಾವ ಥರ ಚೇಂಜಸ್ ಮಾಡ್ಬೋದು? ಫಸ್ಟ್, ಬಿಳಿ ಅಕ್ಕಿ ಜೊತೆ ನಾವು ಕೆಂಪಕ್ಕಿನೂ ಯೂಸ್ ಮಾಡಬೇಕು. ಮೈದಾನು ಯೂಸ್ ಮಾಡಬಾರ್ದು, ಯಾಕಂದರೆ ಮೈದಾ ಇಸ್ ರಿಫೈನ್ಡ್ ಗ್ರೇನ್ ಅಂತ, ಅದು ಒಳ್ಳೆಯದಲ್ಲ. ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ ಅದರಲ್ಲಿ, ಬೇರೆ ಏನು ಪೌಷ್ಟಿಕ ಆಹಾರ ಇರಲ್ಲ. ಅದಕ್ಕೋಸ್ಕರ ನಾವು ಹೋಲ್ ಗ್ರೇನ್ ಅಂದರೆ ಗೋಧಿ, ಈ ಲೇಬಲ್ಸ್ ಎಲ್ಲ ಇರುತ್ತಲ್ವ ನಮ್ಮ ನಾರ್ಮಲ್ ಫುಡ್ ಬ್ರ್ಯಾಂಡ್ಸಲ್ಲಿ, ಆ ಲೇಬಲನ್ನು ಓದಬೇಕು ನಾವು. ಮಲ್ಟಿಗ್ರೇನ್ ಇರೋದು ಇಟ್ಸ್ ನಾಟ್ ಇಂಪಾರ್ಟೆಂಟ್, ಹೋಲ್ ಗ್ರೇನ್ ಇರಬೇಕು ಅಂತ ನಾವು ನೋಡ್ಕೋಬೇಕು. ಡಾಕ್ಟರ್, ಧಾನ್ಯಗಳ ಬಗ್ಗೆ ಹೇಳಿದ್ರಿ, ಹಾಗೆ ತಟ್ಟೆಯಲ್ಲಿ ಇನ್ನೂ 2 ಅಂಶ ಇದೆ, ಅದು ಯಾವ ಥರ ದೇಹಕ್ಕೆ ಸಹಾಯ ಮಾಡುತ್ತೆ? ಓಕೆ, ಸೊ ಕಾಲು ಭಾಗ ಧಾನ್ಯ ಇರಬೇಕು ಅಂತ ನಾವು ಹೇಳಿದ್ದೀವಿ. ಅದೇ ಸಮ ಕಾಲು ಭಾಗ ಪ್ರೋಟೀನ್ ಅಂಶ ಇರಬೇಕು. ಪ್ರೋಟೀನ್ ಅಂದರೆ ಏನು? ಇವಾಗ ನಮ್ಮ ಮಕ್ಕಳದು ಟೆಕ್ಸ್ಟ್ ಬುಕ್ ನೋಡಿದರೆ ಅಲ್ಲಿ ಪ್ರೋಟೀನ್ ಬಾಡಿ ಬಿಲ್ಡಿಂಗ್ ಸಬ್ಸ್ಟೆನ್ಸ್ ಅಂದ್ರೆ ಅದ್ರದ್ದು ಅರ್ಥ ಏನಂದರೆ ನಮ್ಮ ದೇಹಕ್ಕೆ ಅದು ಭಾಳ ಮುಖ್ಯ, ಗ್ರೋತ್ಗೆ ಮುಖ್ಯ. ಅಂದರೆ ಮಕ್ಕಳಲ್ಲಿ ಪ್ರೋಟೀನ್ ಭಾಳ ಮುಖ್ಯ. ಬರೀ ಅವ್ರು ಧಾನ್ಯ ತಿಂದಿದ್ರೆ ಅವ್ರಿಗೆ ಎನರ್ಜಿ ಬರುತ್ತೆ, ಬಟ್ ಗ್ರೋತ್ ಆಗಲಿಕ್ಕೆ ಮಾಂಸಖಂಡ ಇರುತ್ತಲ್ವ, ಮಸಿಲ್ ಅಂತ ನಾವು ಹೇಳ್ತೀವಿ, ಮೆದುಳದು ಗ್ರೋತ್, ಅದೆಲ್ಲ ಪ್ರೋಟೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ? ಕಾಳು, ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಅದೆಲ್ಲ ಭಾಳ ಮುಖ್ಯ. ನಾವು ಎಷ್ಟು ಧಾನ್ಯ ತಿಂತೀವೋ ಅಷ್ಟೇ ನಾವು ಈ ಪ್ರೋಟೀನ್ ತಿನ್ನಬೇಕು. ಬಟ್ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಇಷ್ಟು ಅನ್ನ ಹಾಕ್ತೀವಿ ಮತ್ತು ತಿಳಿ ಸಾರನ್ನು ಹಾಕ್ತೀವಿ. ತಿಳಿ ಸಾರಲ್ಲಿ ಏನು ಪ್ರೋಟೀನ್ ಇರುತ್ತೆ? ಏನೂ ಇರಲ್ಲ. ಅದಕ್ಕೋಸ್ಕರ ಮಗು ಸಣ್ಣ ಇರುತ್ತೆ, ಮಗುಗೆ ಡೆಫಿಷಿಯನ್ಸೀಸ್ ಎಲ್ಲ ಬರುತ್ತೆ, ಅವ್ರು ಅಷ್ಟೊಂದು ಶಾರ್ಪ್ ಆಗಿರಲ್ಲ. ಓಕೆ, ಸೊ ಪ್ರೋಟೀನನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಈ ಪ್ರೋಟೀನ್ ಅಂಶ ವೆಜಿಟೇರಿಯನ್ ಫುಡ್ಡಿಂದ ಬರ್ಬೋದು. ನಾನು ಹೇಳಿದೆ ಅಲ್ವಾ, ಕಾಳು ಅದೆಲ್ಲ. ಆ್ಯಂಡ್ ಮೊಳಕೆ ಕಟ್ಟಿರೋ ಕಾಳು ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಪೌಷ್ಟಿಕ. ಅಬ್ಸಲ್ಯೂಟ್ಲಿ ಪ್ರೋಟೀನ್ ಇರುತ್ತೆ, ಅದ್ರ ಜೊತೆ ವಿಟಮಿನ್ಸ್, ಮಿನರಲ್ಸ್ನೂ ಜಾಸ್ತಿ ಬರುತ್ತೆ. ಆ್ಯಂಡ್ ಮಾಂಸದಿಂದನೂ ಈ ಪ್ರೋಟೀನ್ ಬರ್ಬೋದು. ಬಟ್ ಮಾಂಸದಿಂದ ಬರೋ ಪ್ರೋಟೀನ್ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ, ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮ್ಯಾಕ್ಸಿಮಮ್ 2 times a week ಕೊಡಬೇಕು. ಅದ್ರ ಮೇಲೆ ಕೊಟ್ಟಿದ್ರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಮಿಕ್ಕಿದ್ದು ಅರ್ಧ ತಟ್ಟೆ ಅದು ಸ್ವಲ್ಪ ಕಷ್ಟ ಮಕ್ಕಳಲ್ಲಿ ಕೊಡೋದು, ಯಾಕಂದರೆ ಅರ್ಧ ತಟ್ಟೆ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು. ನಾವು ಕೊಡ್ತೀವಾ? ಇಲ್ಲ, ಯಾಕೆಂದರೆ ಮಗು ಅದು ಸೈಡಲ್ಲಿ ಇಟ್ಬಿಡುತ್ತೆ, ಮಗುಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ ಹೇಗೆ ಕೊಡಬೇಕು ಅಂತ. ಲಾಸ್ಟ್ ಐಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಡೈರಿ ಐಟಮ್ ಅಂತ ನಾವು ಹೇಳ್ತೀವಿ. ಡೈರಿ ಅಂದರೆ ಬರೀ ಹಾಲಲ್ಲ, ಮೊಸರು, ಮಜ್ಜಿಗೆ, ಹಾಲು, ಪನ್ನೀರ್, ಚೀಸ್, ಇದೆಲ್ಲ ಡೈರಿ ಐಟಮ್ಸ್. ಮೊಸರು ಅಂತೂ ಇರಲೇಬೇಕು. ನಮ್ಮ ಹಿಂದಿನ ಕಾಲದಲ್ಲಿ ಯಾವಾಗಲೂ ಲಾಸ್ಟಲ್ಲಿ ನಾವು ಮೊಸರನ್ನು ತಿಂತೀವಲ್ವ, ಬಟ್ ಇವಾಗ ಪೇರೆಂಟ್ಸ್ ಏನು ಮಾಡ್ತಾರೆ, ಅಯ್ಯೋ ಮೊಸರು ತಿನ್ನಬಾರ್ದು, ಕೋಲ್ಡ್ ಬರುತ್ತೆ, ವೀಸಿಂಗ್ ಬರುತ್ತೆ, ಅದೆಲ್ಲ ತಪ್ಪು ಆಲೋಚನೆ. UK ಅಲ್ಲಿ US ಅಲ್ಲಿ ತುಂಬ ಶೀತ ಇರೋ ಕ್ಲೈಮೇಟ್, ಆದರೂ ಅವರು ಮೊಸರು ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಪ್ರೋಬಯೋಟಿಕ್ಸ್ ಅಂತ ಅವ್ರು ಕೊಡ್ತಾರೆ ಅಲ್ಲಿ.
ನಾವು ನ್ಯಾಚುರಲ್ ಆಗಿ ಮೊಸರು ಮಾಡ್ತೀವಿ ಮನೆಯಲ್ಲಿ, ಆ ಅಭ್ಯಾಸನೂ ನಾವು ಬಿಟ್ಟು ಮತ್ತೆ ಮೊಸರು ತಿನ್ನೋದನ್ನ ಶುರು ಮಾಡಬೇಕು. ಅಬ್ಸಲ್ಯೂಟ್ಲಿ. ತಪ್ಪು ಕಲ್ಪನೆಗಳನ್ನ ಬಿಟ್ಬಿಡ್ಬೇಕು. ಅಬ್ಸಲ್ಯೂಟ್ಲಿ. ಇವಾಗ ಮನೆಯಲ್ಲಿ ಮಾಡಿರೋ ಮೊಸರು, ಅದರಲ್ಲಿ ಕ್ರಿಮಿಗಳು ಇರುತ್ತೆ, ಲೈವ್ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತೀವಿ, ಅದ್ರದ್ದು ಹೆಸರು ಪ್ರೋಬಯೋಟಿಕ್ಸ್ ಅಂತ. ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಕರಳದು ಹೆಲ್ತ್ಗೆ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಬರಲ್ಲ, ಮತ್ತು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಸ್ಟೆಬಿಲೈಸ್ ಆಗುತ್ತೆ. ಅದಕ್ಕೋಸ್ಕರ ಮೊಸರು ತಿನ್ನೋ ಹ್ಯಾಬಿಟ್ ಆ್ಯಂಡ್ ಮೊಸರು ಮನೆಯಲ್ಲಿ ಮಾಡಿರೋ ಹ್ಯಾಬಿಟ್ ನಾವು ರೂಢಿಸ್ಕೋಬೇಕು. ತುಂಬ ಒಳ್ಳೆ ಅಭ್ಯಾಸ. ಸೊ ಇನ್ ಸಮರಿ, ಈ 5 ಪದಾರ್ಥ ಯಾವಾಗಲೂ ನಮ್ಮ ತಟ್ಟೆ ಮುಂದೆ ಇರಬೇಕು ಈ ಪ್ರಪೋರ್ಷನ್ಸಲ್ಲಿ. 1/4 ಭಾಗ ಧಾನ್ಯ, 1/4 ಭಾಗ ಪ್ರೋಟೀನ್ ಅಂಶ, ಮಿಕ್ಕಿದ ಅರ್ಧ ಭಾಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್, ಆ್ಯಂಡ್ ಯಾವಾಗಲೂ ಡೈರಿ ಐಟಮ್, ಮೊಸರು ಮತ್ತು ಹಾಲು, ಆ ಥರ ಐಟಮ್ಸ್ ಇರಬೇಕು, ಮಜ್ಜಿಗೆ ಎಕ್ಸೆಟ್ರಾ. ಡಾಕ್ಟರ್, ಇನ್ನು ಕೆಲವು ಮಕ್ಕಳು ಊಟ ಮಾಡ್ತಾರೆ, ಏನೇನೋ ತಿಂತಾರೆ, ಚಾಕ್ಲೇಟು, ಇನ್ನೇನೋ ಚಿಪ್ಸು, ಸ್ನ್ಯಾಕ್ಸ್ ಎಲ್ಲ ತಿಂತಾರೆ, ಆದರೆ ತರಕಾರಿ ಹಣ್ಣು ಅಂದರೆ ಅಷ್ಟು ದೂರ ಓಡ್ತಾರೆ. ಯಾಕೆ ಹೀಗಾಗತ್ತೆ? ನೀವು ಹೇಳಿ, ಯಾರ ಮನೆಯಲ್ಲಿ ಈ ಪ್ರಾಬ್ಲಮ್ ಇಲ್ಲ ಅಂತ? ಎಲ್ಲ ತಾಯಿಗಳು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಸ್ವಲ್ಪ ನಮ್ಮ ಕುಕಿಂಗ್ ಸ್ಟೈಲನ್ನು ಬದಲಾವಣೆ ಇರಬೇಕು. ಓಕೆ, ಮಕ್ಕಳಿಗೆ ಇವಾಗ ಆಕರ್ಷಣವಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರುತ್ತಲ್ವ, ಅವ್ರು ಅದನ್ನು ಟೇಸ್ಟು ಮಾಡಿರಲ್ಲ, ಬಟ್ ಅದು ನೋಡಿದ ತಕ್ಷಣ ಅವ್ರಿಗೆ ಅದು ಬೇಕು ಅನಿಸುತ್ತೆ. ಅದೇ ಥರ ನಾವು ತರಕಾರಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದರೆ, ಇವಾಗ ಫ್ರೂಟ್ ಕಬಾಬ್, ವೆಜಿಟೇಬಲ್ ಕಬಾಬ್ ಅಂದರೆ ಡೀಪ್ ಫ್ರೈ ಮಾಡೋದೇನು ಬೇಡ, ಅದನ್ನು ಗ್ರಿಲ್ ಮಾಡಿ ಕೊಡೋದು, ಇಲ್ಲಾಂದರೆ ಆಮ್ಲೆಟಲ್ಲಿ ನಾವು ಸ್ವಲ್ಪ ಸೊಪ್ಪು ಹಾಕಿಬಿಟ್ಟು ಕೊಡೋದು. ಕೆಲವು ಮನೆಯಲ್ಲಿ ಅವ್ರು ಏನು ಮಾಡ್ತಾರೆ, ಸೊಪ್ಪನ್ನು ಬೇಯಿಸ್ಬಿಟ್ಟು ಅದೇ ನೀರು ಚಪಾತಿಗೆ ಯೂಸ್ ಮಾಡ್ತಾರೆ. ಸೊ ಆ ವಿಟಮಿನ್ಸ್ ಎಲ್ಲ ಚಪಾತಿ ಹಿಟ್ಟು ಒಳಗಡೆ ಹೋಗುತ್ತೆ. ಮತ್ತು ಫ್ರೂಟ್ಸ್ ತಿನ್ನೋದಿಲ್ಲ ಅಂದರೆ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದು, ಫ್ರೂಟಿಂದ ಕಸ್ಟರ್ಡ್ ಮಾಡೋದು, ಈ ಥರ ಬಹಳಷ್ಟು ಆಪ್ಷನ್ಸ್ ಇರುತ್ತೆ. ಇವಾಗ ಇಂಟರ್ನೆಟ್ಟಲ್ಲಿ ಹಾಕಿದರೆ ಸಾಕು, ಎಲ್ಲ ಬಂದುಬಿಡುತ್ತೆ. ಸೊ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು ಮಗು ಜೊತೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾವು ತರಕಾರಿ ಕೊಂಡ್ಕೊಳ್ಳೋಕೆ ಹೋಗ್ತೀವಲ್ವ, ಆ ಟೈಮಲ್ಲಿ ಮಗುನ ಕರ್ಕೊಂಡು ಹೋಗಬೇಕು. ಆಯಿತು, ಇದು ನಿನ್ನ ದಿವಸ, ನೀನು ಹೇಳು ಏನೇನು ತರಕಾರಿ ಚೂಸ್ ಮಾಡ್ತೀಯಾ. ಆವಾಗ ಮಗುಗೆ ಓಕೆ, ಇದು ನಾನು ಚೂಸ್ ಮಾಡಿದ್ದೀನಿ, ಇವತ್ತು ನಾನು ಡೆಫಿನೆಟಾಗಿ ಅದನ್ನು ತಿಂತೀನಿ. ಆ ಥರ ಡಿಫ್ರೆಂಟಾಗಿ ನಾವು ಟ್ರೈ ಮಾಡಬೇಕು. ಪೌಷ್ಟಿಕಾಂಶವನ್ನು ಎಲ್ಲೆಲ್ಲಿ ತುಂಬಿಸಕ್ಕೆ ಸಾಧ್ಯನೋ ಅಲ್ಲೆಲ್ಲ ನಾವು ಹಂಚ್ತಾ ಹೋಗಬೇಕು. ಕರೆಕ್ಟ್. ವೀಕ್ಷಕರೇ, ಮಕ್ಕಳಿಗೆ ಪೌಷ್ಟಿಕಾಂಶ ತುಂಬಿರೋ ಆಹಾರವನ್ನು ಉಪಾಯದಿಂದ ತಿನ್ನಿಸೋದು ಹೇಗೆ ಅಂತ ಡಾಕ್ಟರ್ ತಿಳಿಸ್ಕೊಟ್ರು. ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಈಗೊಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇತ್ತೀಚೆಗೆ ಮಕ್ಕಳು ಜಂಕ್ ಫುಡ್ ತುಂಬ ತಿಂತಾರೆ ಅನ್ನೋದು ಎಲ್ಲ ತಾಯಂದ್ರ ಕಂಪ್ಲೇಂಟ್. ಈಗ ಜಂಕ್ ಫುಡ್ ಯಾವುದು ಅಂತ ನಾವು ಗುರುತಿಸೋದು ಹೇಗೆ? ಪೂರಿ ಪಲ್ಯನ, ಬಜ್ಜಿನ, ಬೋಂಡಾನ, ಪಿಜ್ಜಾನ, ಜಂಕ್ ಫುಡ್ ಯಾವುದು? ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪೂರಿ ಪಲ್ಯ ಜಂಕ್ ಫುಡಾ, ಇಲ್ಲಾದರೆ ಪಿಜ್ಜಾ ಜಂಕ್ ಫುಡ್ನಾ? ಪಿಜ್ಜಾ ಜಂಕ್ ಫುಡ್ ಅಂತ ನನ್ನ ಭಾವನೆ. ಓಕೆ, ಯಾವಾಗಲೂ ಅದು ಕರೆಕ್ಟ್ ಅಲ್ಲ. ನಾನು ಹೇಳ್ತೀನಿ. ಫಸ್ಟ್ ನಮಗೆ ಗೊತ್ತಾಗಬೇಕು ಜಂಕ್ ಫುಡ್ ಅಂದರೆ ಏನು. ಜಂಕ್ ಫುಡ್ ಅಂದರೆ ಬರೀ ಅದರಲ್ಲಿ ಎಂಟಿ ಕ್ಯಾಲರೀಸ್ ಇರುತ್ತೆ ಅಂತ. ಎಂಟಿ ಕ್ಯಾಲರೀಸ್ದು ಅರ್ಥ ಏನು? ಬರೀ ಕ್ಯಾಲರೀಸ್ ಇರುತ್ತೆ, ಬೇರೆ ಯಾವುದು ಪೌಷ್ಟಿಕಾಂಶ ಇರಲ್ಲ ಅದರಲ್ಲಿ. ಫೈಬರ್ ಇರಲ್ಲ, ವಿಟಮಿನ್ಸ್ ಇರಲ್ಲ, ಮಿನರಲ್ಸ್ ಇರಲ್ಲ, ಯಾವುದು ಇರಲ್ಲ, ಬರೀ ಕ್ಯಾಲರೀಸ್. ಪ್ಲೇನ್ ಎಂಟಿ ಕ್ಯಾಲರೀಸ್ ತಿಂದಿದ್ರೆ ಏನಾಗುತ್ತೆ? ಒಂದು ಎನರ್ಜಿ, ನಾವು ಅಷ್ಟೊಂದು ಎನರ್ಜಿ ಯೂಸ್ ಮಾಡಿಲ್ಲ ಅಂದರೆ ಅದೆಲ್ಲ ಕೊಬ್ಬಿನಂಶ ಆಗಿಬಿಡುತ್ತೆ, ಅದೆಲ್ಲ ಕೆಟ್ಟು ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ ಶರೀರ ಒಳಗಡೆ. ಸೊ ಯಾವುದೇ ಫುಡ್ ಪದಾರ್ಥ ಇರಲಿ, ಅದು ಜಂಕ್ ಫುಡ್ ಆಗ್ಬೋದು ಅದರಲ್ಲಿ ಜಾಸ್ತಿ ಎಂಟಿ ಕ್ಯಾಲರೀಸ್ ಇದ್ದರೆ. ಸೊ ಈ ಎಂಟಿ ಕ್ಯಾಲರೀಸ್ ಎಲ್ಲಿಂದ ಬರುತ್ತೆ? ಒಂದು ಸಾಲಿಡ್ ಫ್ಯಾಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಎಣ್ಣೆ ಇರುತ್ತಲ್ವ, ಗಟ್ಟಿ ಇರೋ ಎಣ್ಣೆ, ಬಟರ್, ವನಸ್ಪತಿ, ಕೋಕೋನಟ್ ಆಯಿಲ್, ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದರಿಂದ ಜಾಸ್ತಿ ಸಾಲಿಡ್ ಫ್ಯಾಟ್ ಬರುತ್ತೆ. ಓಕೆ, ಆ್ಯಂಡ್ ನಾವೇನಾದರೂ ಐಟಮ್ ಡೀಪ್ ಫ್ರೈ ಮಾಡಿದರೆ ಅದರಲ್ಲಿ ಮೇನ್ ಕ್ಯಾಲರೀಸ್ ಆ ಎಣ್ಣೆಯಿಂದ ಬರುತ್ತಲ್ವ, ಸೊ ಅದು ಎಂಟಿ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಎರಡನೇದು, ನಾವು ಸಾಲ್ಟ್ ಮತ್ತು ಸಕ್ಕರೆ ಐಟಮ್ ಜಾಸ್ತಿ ಯೂಸ್ ಮಾಡಿದರೆ ಅದರಿಂದನೂ ಜಾಸ್ತಿ ಎಂಟಿ ಕ್ಯಾಲರೀಸ್ ಬರುತ್ತೆ. ಬೇರೆ ಏನೂ ಇರಲ್ಲ ಅದರಲ್ಲಿ, ನೋ ಫೈಬರ್, ವಿಟಮಿನ್ಸ್, ಮಿನರಲ್ಸ್, ನಥಿಂಗ್, ಓನ್ಲಿ ಪ್ಲೇನ್ ಕ್ಯಾಲರೀಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಜಂಕ್ ಫುಡ್. ಇವಾಗ ಪೂರಿ ಪಲ್ಯ ತಗೊಳ್ಳಿ, ನೀವು ಪೂರಿಯನ್ನು ಮೈದಾಲ್ ಮಾಡಿದರೆ, ಅದನ್ನು ಡೀಪ್ ಫ್ರೈ ಮಾಡಿದರೆ ಅದರಲ್ಲಿ ಏನಿರುತ್ತೆ? ಏನೂ ಇರಲ್ಲ, ಬರೀ ಕ್ಯಾಲರೀಸ್ ಇರುತ್ತಲ್ಲ.
ಪಲ್ಯನೂ ಜಾಸ್ತಿ ಎಣ್ಣೆ ಜೊತೆ ಮಾಡಿದರೆ ಪೊಟೇಟೊ ಆ್ಯಸ್ ಎ ವೆಜಿಟೇಬಲ್ ಅಷ್ಟೊಂದು ಏನು ಇದು ಇರಲ್ಲ, ಅದರಲ್ಲಿ ಫೈಬರ್ ಏನಿರಲ್ಲ, ಬರೀ ಏನು ಹೇಳೋದು ಕಾರ್ಬೋಹೈಡ್ರೇಟ್, ಅಬ್ಸಲ್ಯೂಟ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ದಿಸ್ ಬಿಕಮ್ಸ್ ಈಕ್ವಲ್ ಟು ಜಂಕ್ ಫುಡ್. ಆದರೆ ನೀವು ಪಿಜ್ಜಾನು ಮನೆಯಲ್ಲಿ ಬ್ರೌನ್ ಬ್ರೆಡ್ ಅಂದರೆ ಏನು, ಹೋಲ್ ಗ್ರೇನ್ ಜೊತೆ ಮಾಡಿದ್ದೀವಿ. ಫಸ್ಟ್ ನಾವು ಹೇಳಿದ್ದೀವಲ್ವ ಹೋಲ್ ಗ್ರೇನ್ದು ಇಂಪಾರ್ಟೆನ್ಸ್ ಏನು, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆ ಮಾಡಿದರೆ ನಾವು ಅದನ್ನು ಡೀಪ್ ಫ್ರೈ ಮಾಡಿಲ್ಲ, ಬೇಕ್ ಮಾಡಿದರೆ, ಗ್ರಿಲ್ ಮಾಡಿದರೆ, ಅದ್ರ ಮೇಲೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿಬಿಟ್ಟು ಸ್ವಲ್ಪ ಬಟರ್ ಹಾಕಿದರೆ ಯಾಕದು ಒಳ್ಳೆಯದಲ್ಲ, ಅದೂ ಒಳ್ಳೆಯದು. ಸೊ ಇದೆಲ್ಲ ನಮ್ಮ ಸ್ಟೈಲ್ ಆಫ್ ಕುಕ್ಕಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಜಂಕ್ ಫುಡ್ ಎಂಟಿ ಕ್ಯಾಲರೀಸಿಂದ ಬರುತ್ತೆ. ಯಾವ ಫುಡ್ ಐಟಮ್ನು ಜಂಕ್ ಆಗ್ಬೋದು, ಅದರಲ್ಲಿ ಜಾಸ್ತಿ ಎಣ್ಣೆ, ಜಾಸ್ತಿ ಡೀಪ್ ಫ್ರೈ, ಜಾಸ್ತಿ ಸಾಲ್ಟ್ ಆ್ಯಂಡ್ ಶುಗರ್ ಐಟಮ್ ಇದ್ದರೆ ಅದು ಜಂಕ್ ಫುಡ್ ಆಗಿಬಿಡುತ್ತೆ. ಡಾಕ್ಟರ್, ಎಣ್ಣೆ ಬಗ್ಗೆ ಹೇಳಿದ್ರಿ ನೀವು. ಎಷ್ಟೊಂದು ಮನೆಗಳಲ್ಲಿ ಎಣ್ಣೆ ಯಾವ ಥರದ ಎಣ್ಣೆ ಬಳಸೋದು ಅನ್ನೋದು ಸಮಸ್ಯೆ ಆಗುತ್ತೆ, ಸ್ಪೆಷಲಿ ಮಕ್ಕಳಿಗೆ ಕೊಡುವಾಗ. ಪಕ್ಕದ ಮನೇಲೂ ಅದೇ ಎಣ್ಣೆ, ನಮ್ಮ ಮನೇಲೂ ಅದೇ ಎಣ್ಣೆ, ಒಂದೇ ಥರದ ಎಣ್ಣೆ ಬಳಸ್ತೀವಿ, ಆದರೂ ನನ್ನ ಮಗು ಯಾಕೆ ಸಣ್ಣಕ್ಕಿದ್ದಾಳೆ ಅಥವಾ ಸಣ್ಣಕ್ಕಿದ್ದಾನೆ ಅನ್ನೋ ಪ್ರಶ್ನೆ. ಇದು ಯಾಕೆ ಡಾಕ್ಟರ್? ಆಲ್ ರೈಟ್. ಸೊ ಇವಾಗ ಎಣ್ಣೆ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಟಿ ವಿಯಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಆಲಿವ್ ಆಯಿಲ್ ತುಂಬ ಒಳ್ಳೆಯದು. ಆವಾಗ ನಮ್ಗೆ ಅನಿಸುತ್ತೆ ಹೌದು ನಾವು ಆಲಿವ್ ಆಯಿಲ್ಗೆ ಚೇಂಜ್ ಮಾಡಬೇಕಾ ಅಂತ. ಸೊ ನಮಗೆ ಸ್ವಲ್ಪ ಸೈಂಟಿಫಿಕ್ ಆಗಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಎಣ್ಣೆಯಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ನಾನು ಹೇಳಿದೆ ಅಲ್ವಾ, ಸಾಲಿಡ್ ಆಗಿರೋ ಐಟಮ್ಸ್ ರೂಮ್ ಟೆಂಪ್ರೇಚರಲ್ಲಿ ಸಾಮಾನ್ಯವಾಗಿ ಅದು ಗಟ್ಟಿಯಾಗಿದ್ದರೆ ಅದು ಒಳ್ಳೆಯದಲ್ಲ. ಲೈಕ್ ಬಟರ್, ಘೀ, ವನಸ್ಪತಿ, ಅದು ಒಳ್ಳೆಯದೇ ಅಲ್ಲ. ಅದು ನಾವು ಎಷ್ಟು ಕಡಿಮೆ ಯೂಸ್ ಮಾಡಿದರೆ ಅಷ್ಟು ಒಳ್ಳೆಯದು. ಓಕೆ. ಸೆಕೆಂಡ್ ಐಟಮ್ ಪ್ಯೂಫಾ ಆ್ಯಂಡ್ ಮ್ಯೂಫಾ ಅಂತ ನಾವು ಹೇಳ್ತೀವಿ. ಈ ಪ್ಯೂಫಾ ಐಟಮ್ ತೆಳ್ಳಗಿರೋ ಎಣ್ಣೆಯಲ್ಲಿ ಬರುತ್ತೆ, ಸನ್ಫ್ಲವರ್ ಆಯಿಲ್, ವೆಜಿಟೇಬಲ್ಸ್ ಆಯಿಲ್ಸ್ ಅದರಲ್ಲೆಲ್ಲ. ಮ್ಯೂಫಾ ಅಂದರೆ ಆಲಿವ್ ಆಯಿಲ್, ಗ್ರೌಂಡ್ನಟ್ ಆಯಿಲಲ್ಲಿ ಬರುತ್ತೆ. ಬರೀ ನಾವು ಆಲಿವ್ ಆಯಿಲ್ ತಿಂದಿದ್ರೆ ಬರೀ ಮ್ಯೂಫಾ ಸಿಗುತ್ತೆ, ಅದು ಒಳ್ಳೆಯದಲ್ಲ. ಎಲ್ಲ ಐಟಮ್ಸ್ ಕರೆಕ್ಟ್ ಪ್ರಪೋರ್ಷನ್ನಲ್ಲಿ 30% ಪ್ಯೂಫಾ, 30% ಮ್ಯೂಫಾ ಆ್ಯಂಡ್ ಇನ್ನು 30% ಈ ಸ್ಯಾಚುರೇಟೆಡ್ ಫ್ಯಾಟ್ಸಿಂದ ಬರಬೇಕು. ಸೊ ನಮ್ಮ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಆಯಿಲ್ ಅಂದರೆ ಈ ಸನ್ಫ್ಲವರ್ ಆಯಿಲೆಲ್ಲ ಯೂಸ್ ಮಾಡ್ಬೋದು. ಅದ್ರ ಜೊತೆ ಸಮ್ಟೈಮ್ಸ್ ಒಗ್ಗರಣೆಗೆ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ಬೋದು ಒಂಚೂರು. ಆಮೇಲೆ ಆಲಿವ್ ಆಯಿಲ್ ಅದು ಬೇಯಿಸಿದ್ರೆ ಅದ್ರದ್ದು ಶಕ್ತಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿ ಫ್ರೈ ಮಾಡೋ ಐಟಮ್ಸ್ ಮಾತ್ರ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಇಲ್ಲಾದರೆ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಅಂತ ಸಿಗುತ್ತೆ, ಅದರಲ್ಲಿ ಈ ಎಲ್ಲ ಅಂಶ ಕರೆಕ್ಟ್ ಪ್ರಪೋರ್ಷನ್ಸಲ್ಲಿ ಇರುತ್ತೆ. ಸೊ ದ ಟೈಪ್ ಆಫ್ ಆಯಿಲ್ ಈಸ್ ಇಂಪಾರ್ಟೆಂಟ್, ಬಟ್ ಕ್ವಾಂಟಿಟಿ ಆಲ್ಸೋ ಭಾಳ ಇಂಪಾರ್ಟೆಂಟ್. ಎಷ್ಟು ತಿನ್ನಬೇಕು ನಾವು? ಪ್ರತಿ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಮನೆಯಲ್ಲಿ 0.5 ಲೀಟರ್ಸ್ ಒಂದು ತಿಂಗಳಿಗೆ ಅಷ್ಟೇ ಯೂಸ್ ಮಾಡಬೇಕು. ಅಂದರೆ 5 ಜನ ಇದ್ದಾರೆ ಮನೆಯಲ್ಲಿ 8 ಲೀಟರ್ಸ್ ಆಯಿಲ್ ಯೂಸ್ ಮಾಡಿದರೆ ಡೆಫಿನೆಟ್ಲಿ ದಟ್ ಈಸ್ ಹೈ ಅಲ್ವಾ? ಸೊ ಸೇಮ್ ಬ್ರ್ಯಾಂಡ್ ಯೂಸ್ ಮಾಡಿ ಏನು ಪ್ರಯೋಜನ? ಅದು ಕ್ವಾಂಟಿಟಿ ಭಾಳ ಮುಖ್ಯ. 5 ಜನ ಇದ್ದರೆ 2.5 ಲೀಟರ್ ಮೇಲೆ ತಿಂದಿದ್ರೆ ನಾವು ಡೆಫಿನೆಟ್ ಆಗಿ ಕೊಲೆಸ್ಟ್ರಾಲ್ ಹೈ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ. ಸೊ ಕ್ವಾಂಟಿಟಿ ಶುಡ್ ಬಿ ಓನ್ಲಿ ಅರ್ಧ ಲೀಟರ್ ಪರ್ ಪರ್ಸನ್ ಪರ್ ಮಂತ್. ಆ್ಯಂಡ್ ಎರಡನೇದು ಈ ವೆಜಿಟೇಬಲ್ ಆಯಿಲನ್ನು ಯೂಸ್ ಮಾಡ್ಬೋದು, ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಗ್ರೌಂಡ್ನಟ್ ಆಯಿಲ್, ಆಲಿವ್ ಆಯಿಲ್ ಇಲ್ಲಾದರೆ ರೈಸ್ ಬ್ರ್ಯಾನ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು. ವೀಕ್ಷಕರೇ, ಯಾವ ರೀತಿಯ ಎಣ್ಣೆ ಬಳಸಬೇಕು, ಎಷ್ಟು ಬಳಸಬೇಕು ಮತ್ತು ಯಾಕೆ ಬಳಸಬೇಕು ಇದನ್ನು ಡಾಕ್ಟರ್ ತಿಳಿಸ್ಕೊಟ್ರು. ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಇದೇ ವಿಷಯದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಈಗೊಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಬ ಮಕ್ಕಳು ಡಾಕ್ಟರ್ ಶಾಲೆಯಲ್ಲಿ ತುಂಬ ಡಲ್ಲಾಗಿರ್ತಾರೆ, ಏನೋ ಕಸ ಮಣ್ಣು ತಿನ್ನೋದು, ಚಾಕ್ ಪೀಸ್ ತಿನ್ನೋದು ಹೀಗೆಲ್ಲ ಮಾಡ್ತಿರ್ತಾರೆ. ಇದಕ್ಕೂ ಆಹಾರ ಪದ್ಧತಿಗೂ ಯಾವ ಥರದ ಸಂಬಂಧ ಇದೆ ಡಾಕ್ಟರ್? ಅದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆಂದರೆ ಇಂಡಿಯಾದಲ್ಲಿ 30% ಮಕ್ಕಳಿಗೆ ಈ ಪ್ರಾಬ್ಲಮ್ ಇದೆ. ಅದ್ರದ್ದು ಹೆಸರು ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ ಅಂತ. ಅಯರ್ನಿನ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಇದ್ದರೆ ಆವಾಗ ರಕ್ತದ ಉತ್ಪಾದನೆ ಸರಿಯಾಗಿ ಬರಲ್ಲ. ಆವಾಗ ರಕ್ತ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಮೆದುಳಿಗೆ ಇಂಪಾರ್ಟೆಂಟ್, ದೇಹಕ್ಕೆ ಇಂಪಾರ್ಟೆಂಟ್. ಸೊ ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ, ಅವರು ತುಂಬ ಡಲ್ ಆಗಿರ್ತಾರೆ. ಒಂಥರ ಅವ್ರದ್ದು ಫೀಡಿಂಗ್ ಹ್ಯಾಬಿಟ್ಸೇ ಬೇರೆ. ಮಣ್ಣು ತಿನ್ನೋದು, ಗೋಡೆಯದು ಇದು ಇಲ್ವ ಸಿಮೆಂಟ್ ಇರುತ್ತಲ್ವ ಸುಣ್ಣ ಅದು ತಿನ್ನೋದು, ಚಾಕ್ ಪೀಸ್ ತಿನ್ನೋದು, ಆ ಥರ ಪೈಕ ಅಂತ ನಾವು ಹೇಳ್ತೀವಿ.
ಆಡ್ ಈಟಿಂಗ್ ಹ್ಯಾಬಿಟ್ಸ್ ಇದೆಲ್ಲ ಬಂದ್ಬಿಡುತ್ತೆ. ಸೊ ನಿಮ್ಮ ಮಕ್ಕಳಲ್ಲಿ ನೀವು ಇದನ್ನು ನೋಟಿಸ್ ಮಾಡಿದರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಆ್ಯಂಡ್ ತೋರಿಸ್ಬೇಕು ಈ ಥರ ಅನೀಮಿಯಾ ಇರ್ಬೋದಾ ಅಂತ. ಅದಕ್ಕೆ ತುಂಬ ಈಸಿ ಸೊಲ್ಯೂಷನ್ ಒಂದು ಮೆಡಿಸಿನ್ಸ್, ಬಟ್ ನಾನು ಯಾವಾಗಲೂ ಮೆಡಿಸಿನ್ಸ್ ಅಷ್ಟು ಇಷ್ಟಪಡೋದಿಲ್ಲ, ಬಿಕಾಸ್ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ದ ಡಯಟ್. ಹೇಗೆ ಬರುತ್ತೆ ಅದು? ಸೊಪ್ಪು, ಎನಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಲ್ವ, ಸೊಪ್ಪಿನ ಅಂಶ ಜಾಸ್ತಿ ತಿನ್ನಬೇಕು. ಅಂದರೆ ದಿನ ಬೇಳೆಯಲ್ಲಿ ಇಷ್ಟು ಸೊಪ್ಪು ಹಾಕಿದರೆ ಅದು ಅದರದ್ದು ಶಕ್ತಿ ಇರುತ್ತೆ. ಎರಡನೇದು ಬಾದಾಮ್ ಮತ್ತು ಖಜ್ಜೂರು, ಡೇಟ್ಸ್ ಅಂತ ನಾವು ಹೇಳ್ತೀವಲ್ವ, ಅದು ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್, ರಾಜ್ಮಾ ಆ್ಯಂಡ್ ಸ್ವಲ್ಪ ನಾನ್ ವೆಜ್, ಇದರಲ್ಲಿ ಈ ಅಯೋನಿನ ಅಂಶ ಜಾಸ್ತಿ ಇರುತ್ತೆ. ಡಾಕ್ಟರ್, ಮಕ್ಕಳ ಆಹಾರ ಪದ್ಧತಿ ಅನ್ನೋದು ಇವತ್ತಿನ ಬಹಳ ದೊಡ್ಡ ಸವಾಲು. ನಮ್ಮ ಸಂಚಿಕೆಗೆ ಬಂದು ಅದ್ರ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಖಂಡಿತ ನನಗೂ ಕೂಡ ಹಾಗೆ ನಮ್ಮ ವೀಕ್ಷಕರಿಗೂ ಇದು ಬಹಳಷ್ಟು ಪ್ರಯೋಜನಕಾರಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ತುಂಬ ಥ್ಯಾಂಕ್ಸ್. ನಮ್ಮ ಅದೃಷ್ಟ. ದಯವಿಟ್ಟು ಅರಿಶಿನ ಕುಂಕುಮ ತಗೊಂಡು ಪ್ರಸಾದ ತಗೊಳ್ಳಿ. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ ಡಾಕ್ಟರ್. ನಮ್ಮ ತಂಡದ ಪರವಾಗಿ ನಮ್ಮ ನೆನಪಿಗಾಗಿ ಒಂದು ಚಿಕ್ಕ ಕಾಣಿಕೆ. ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ಈಗ ಮನೆ ಮದ್ದು. ಅನ್ನದ ಗಂಜಿಗೆ ಉಪ್ಪು ಸೇರಿಸಿ ಸೇವಿಸೋದ್ರಿಂದ ಜೀರ್ಣಶಕ್ತಿ ವೃದ್ಧಿ ಆಗೋದ್ರ ಜೊತೆಗೆ ದೇಹದಲ್ಲಿ ಲವಲವಿಕೆಯನ್ನು ಹೆಚ್ಚಾಗತ್ತಂತೆ. ವೀಕ್ಷಕರೇ, ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್ ಅವರು ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇಂದಿನ ಸಂಚಿಕೆ ಎಲ್ಲ ತಾಯಂದ್ರಿಗೆ ತುಂಬ ಉಪಯೋಗ ಆಗತ್ತೆ ಅಂತ ನನ್ನ ಭರವಸೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.